ನಾನು ಕೂಡಲಿ ಅರುಣಾಚಲ ಅಯ್ಯರ್ ಅಂಥೇಳಿ. ನಮ್ಮ ಕರಾವಳಿ ಭಾಗದಲ್ಲಿ ದೈವದ ಅನುಗ್ರಹ ಅಥವಾ ದೈವಾರಾಧನೆ ಎನ್ನುವಂಥದ್ದು ಬಹಳ ವಿಶೇಷವಾಗಿ ನಡೆಯುವಂಥದ್ದು. ಆದರೆ ಈ ಘಟ್ಟದ ಮೇಲೆ ದೈವದ ಆರಾಧನೆ ಎನ್ನುವಂಥದ್ದು ಅಷ್ಟಾಗಿ ಪ್ರಚಲಿತದಲ್ಲಿ ಇರೋದಿಲ್ಲ. ಮಲೆನಾಡಲ್ಲಿ ಕೆಲವಷ್ಟು ದೈವಾರಾಧನೆ ಎನ್ನುವಂಥದ್ದು ನಡೀತದೆ. ಆದರೆ ಶಿವಮೊಗ್ಗ ನಗರದಲ್ಲಿ ಆ ಪಂಜುರುಳಿ ಮತ್ತು ವರ್ತೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ವಿಚಾರ ಹಿಂದೆ ತೂದೂರಿನಿಂದ ರಾಜ್ ಶೆಟ್ಟರು ಅನ್ನುವಂಥವರು ಶಿವಮೊಗ್ಗಕ್ಕೆ ಬಂದರು. ಅವರು ಬರುವಂತಹ ಕಾಲದಲ್ಲಿ ಅವರ ಕುಟುಂಬದಲ್ಲಿ ಆರಾಧಿಸಲ್ಪಡ್ತಾ ಇದ್ದಂತಹ ಪಂಜುರುಳಿಯಲ್ಲಿ ಪ್ರಾರ್ಥನೆಯನ್ನು ಇಟ್ಟು, ನನ್ನ ಹಿಂದೆ ನೀನು ಬರಬೇಕು, ನನಗೆ ರಕ್ಷಣೆ ಕೊಡಬೇಕು ಎನ್ನುವಂತಹ ರೀತಿಯಲ್ಲಿ ಆ ಪಂಜುರುಳಿಯಲ್ಲಿ ವರ್ತೆಯಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದರು. ಅದೇ ಪ್ರಕಾರವಾಗಿ ಪಂಜುರುಳಿ ಮತ್ತು ವರ್ತೆಯ ಸಾನ್ನಿಧ್ಯ ಈ ಒಂದು ಗ್ರಹದಲ್ಲಿ ಕುಟುಂಬಕ್ಕೋಸ್ಕರವಾಗಿ ಆರಾಧನೆ ಎನ್ನುವಂಥದ್ದನ್ನು ನಡೀತಾ ಇತ್ತು. ಆ ನಂತರದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ವಿಚಾರವನ್ನು ರಾಜ್ ಶೆಟ್ಟರ ಮಗನಾದಂತಹ ನಮ್ಮ ಮನು ಶೆಟ್ಟಿಯವರಿಗೆ ಆ ದೈವದ ಪ್ರೇರಣೆ ಆಯಿತು. ಅದೇ ಪ್ರಕಾರವಾಗಿ ಈ ಒಂದು ಪಂಜುರುಳಿ ಮತ್ತು ವರ್ತೆಯ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿದ್ದು. ಈ ದಿನ ಪ್ರತಿಷ್ಠಾ ವರ್ಧಂತಿ ಉತ್ಸವದ ಅಂಗವಾಗಿ ಕಲಾತತ್ವ ಅಧಿವಾಸ ಹೋಮ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆಗಳೆಲ್ಲವೂ ಕೂಡ ಸಂಪನ್ನವಾಗಿದೆ. ಪಂಜುರುಳಿ ಮತ್ತು ವರ್ತೆಯ ಈ ಒಂದು ದೇವಸ್ಥಾನಕ್ಕೆ ಕುಟುಂಬದ ವ್ಯಕ್ತಿಗಳಲ್ಲದೆ ಸಾರ್ವಜನಿಕರೂ ಕೂಡ ಇಲ್ಲಿ ಬಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರವರು ಇಟ್ಟಂತಹ ಕಾಮನೆಗಳನ್ನು, ಪ್ರಾರ್ಥನೆಗಳನ್ನು ಆ ಭಗವಂತ ನೆರವೇರಿಸಿಕೊಟ್ಟಿದ್ದಾನೆ. ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಅವರವರು ಇಟ್ಟಂತಹ ರೀತಿಯಲ್ಲಿ, ಸಂಕಲ್ಪ ಇಟ್ಟಂತಹ ರೀತಿಯಲ್ಲಿ ಸೇವೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಈ ದಿನ ಅನ್ನದಾನ ಸೇವೆಯು ಕೂಡ ನಡೀತಾ ಇದೆ. ಇದೆಲ್ಲರೂ ಕುಟುಂಬದ ವ್ಯಕ್ತಿಗಳ ಜೊತೆಗೆ ಸಾರ್ವಜನಿಕರ ಸಹಕಾರದಿಂದ ಈ ಎಲ್ಲವೂ ನಡೀತಾ ಇದೆ. ಮುಂದೆಯೂ ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಭಕ್ತರು ಆಗಮಿಸಬೇಕು. ಅವರ ಇಷ್ಟಾರ್ಥಗಳನ್ನು ಈ ಒಂದು ಸಾನ್ನಿಧ್ಯಕ್ಕೆ ನಡ್ಕೊಂಡು ಅವರ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ನೆರವೇರಿಸಿಕೊಳ್ಬೇಕು. ಆ ರೀತಿಯಲ್ಲಿ ಪಂಜುರುಳಿ ಅನುಗ್ರಹಿಸಲಿ ಅಂಥೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಪ್ರತಿ ಸಂಕ್ರಮಣದಲ್ಲಿ ಉತ್ಸವ ಮತ್ತು ಪೂಜೆಗಳು ನಡೆಯುತ್ತೆ. ಸಂಕ್ರಾಂತಿಯ ಪೂಜೆಗಳು ಪ್ರತಿ ತಿಂಗಳು ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡುವಂತಹ ಸಂಕ್ರಮಣ ಕಾಲದಲ್ಲಿ ಇಲ್ಲಿ ಪಂಜುರುಳಿ ಮತ್ತು ವರ್ತೆಗೆ ವಿಶೇಷ ಪೂಜೆ ಎನ್ನುವಂಥದ್ದು ನಡೀತದೆ. ಇಲ್ಲಿ ಅಪ್ಪಣೆ ಎನ್ನುವಂಥದ್ದು ಇಲ್ಲಿ ದರ್ಶನದ ಮುಖೇನವಾಗಿ ನಡೆಯುವಂತಹ ಪ್ರತೀತಿಯೂ ಇದೆ. ಹಾಗೆ ಪ್ರಸಾದ ರೂಪದಲ್ಲಿ ನಾವು ಏನೇ ಒಂದು ಸಂಕಲ್ಪಗಳನ್ನು ಇಟ್ಟುಕೊಂಡು ಆ ಸ್ವಾಮಿಯಲ್ಲಿ ಕೇಳಿಕೊಂಡ್ರೆ ಪ್ರಸಾದದ ರೂಪದಲ್ಲಿಯೂ ಇಲ್ಲಿ ಅಪ್ಪಣೆ ಎನ್ನುವಂಥದ್ದು ಆಗ್ತದೆ. ನಾವು ಮನಸ್ಸಿನಲ್ಲಿ ಇಡುವಂತಹ ರೀತಿಯಲ್ಲಿ ನಾವು ಅಂದರೆ ಎಡದಿಂದ ಪ್ರಸಾದ ಆಗಲಿ ಅಥವಾ ಬಲದಿಂದ ಆಗಲಿ ಎನ್ನುವಂತಹ ರೀತಿಯಲ್ಲಿ ನಾವು ಕೇಳಿಕೊಂಡಾಗ ಅದೇ ರೀತಿಯಲ್ಲಿ ಆ ಪ್ರಸಾದ ರೂಪದಲ್ಲಿ ಇಲ್ಲಿ ಅನುಗ್ರಹ ಆಗ್ತದೆ.
ಇಲ್ಲಿ ತುಂಬ ಜನಗಳಿಗೆ ಒಂದು ಸಂತಾನ ಇಲ್ಲದೆ ಇರತಕ್ಕಂಥವರು ಸಾಕಷ್ಟು ಜನ ಬಂದು ಇಲ್ಲಿ ಸಂಕಲ್ಪವನ್ನು ಇಟ್ಟು ಬೆಳ್ಳಿ ತೊಟ್ಟಿಲನ್ನು ಒಪ್ಪಿಸ್ಬಿಟ್ಟು ಸಂತಾನವನ್ನು ಪಡೆದಿರುವಂತಹದ್ದು ಇದೆ. ಹಾಗೆ ಮದುವೆ ಆಗದೇ ಇರತಕ್ಕಂಥವರಿಗೆ ಇಲ್ಲಿ ಬಂದುಬಿಟ್ಟು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮದುವೆಯಾದ ಮೇಲೆ ದಂಪತಿಗಳ ಸಹಿತವಾಗಿ ಬರ್ತೀವಿ ಅಂತೇಳಿ ಹರಕೆಯನ್ನು ಹೊತ್ತುಕೊಂಡು ಹೋದಂತಹ ನಂತರದಲ್ಲಿ ಮದುವೆ ಮಂಗಳ ಕಾರ್ಯಗಳು ನಡೆದಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಅದರಲ್ಲಿಯೂ ಈ ಶತ್ರುಬಾಧೆ ಅನ್ನುವಂತಹದ್ದು ಅಥವಾ ಈ ವಾಮಾಚಾರ ಕೃತ್ರಿಮಾದಿ ದೋಷಗಳಿಂದ ಏನು ಜನಗಳಿಗೆ ತೊಂದರೆಯಾಗಿರುತ್ತದೆ, ಅಂತಹ ಕಾಲದಲ್ಲಿ ಅಂತಹ ಬಾಧೆಯಿಂದ ಪೀಡಿತರಾದಂಥವರು ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಸೇವೆಯನ್ನು ಮಾಡೋದರಿಂದ ಆ ಶತ್ರುಬಾಧೆ ಕೃತ್ರಿಮಾದಿ ದೋಷಗಳು ಕೂಡ ಪರಿಹಾರ ಆಗ್ತದೆ. ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುವಂತಹ ವಿಚಾರಕ್ಕೂ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ಕೇಳಿಕೊಂಡು ಹೋಗಿದ್ದಾರೆ. ಅವರ ಎಲ್ಲ ಕಾಮನೆಗಳನ್ನು ಆ ಸ್ವಾಮಿ ನಡೆಸಿಕೊಟ್ಟಿದ್ದಾನೆ. ಇದು ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಅದೇನೆ, ಆ ಸ್ವಾಮಿ ನಾವು ಕೊಟ್ಟಂತಹ ಸೇವೆ ಸ್ವಾಮಿಗೆ ತೃಪ್ತಿ ಆಗಿದೆಯೋ ಇಲ್ಲೋ ಅನ್ನುವಂತಹದ್ದನ್ನು ಆ ಪ್ರಸಾದ ರೂಪದಲ್ಲಿ ನಾವು ನೋಡುವಂತಹದ್ದು. ಮಹಾಮಂಗಳಾರತಿ ಆಗುವಂತಹ ಕಾಲದಲ್ಲಾಗಿರಬಹುದು, ಪ್ರಾರ್ಥನೆಯ ಕಾಲದಲ್ಲಾಗಿರಬಹುದು, ನಾವು ಏನನ್ನ ಶಬ್ದಗಳನ್ನು ನಾವು ನುಡಿತಾ ಇದ್ದೇವೆ ಅದೆಲ್ಲವನ್ನೂ ಸ್ವಾಮಿ ಗ್ರಹಿಸ್ತಾ ಇದ್ದಾನೆ, ಅವನು ಕೇಳಿಸ್ಕೊಳ್ತಾ ಇದ್ದಾನೆ ಅನ್ನುವಂಥ ರೀತಿಯಲ್ಲಿ ಆ ಪ್ರಸಾದವನ್ನು ಇಲ್ಲಿ ಕೊಡ್ತಾ ಇರ್ತಾನೆ. ನನ್ನಪ್ಪ ಸುಮಾರು ಕಾರ್ಕಳದಿಂದ ವಲಸೆ ಇಲ್ಲಿ ಬರುವಾಗ ಘಟ್ಟಕ್ಕೆ 40 ವರ್ಷದ ಹಿಂದೆ 40-50 ವರ್ಷದ ಹಿಂದೆ ತಂದಂಥ ದೈವ ಇದು. ಇಲ್ಲಿ ಬಂದಿಲ್ಲ, ಮೊದಲು ಇಲ್ಲಿ ತೀರ್ಥಹಳ್ಳಿ ಹತ್ರ ಗಬಡಿ ಅಂತ ಇತ್ತು, ಅಲ್ಲಿ ಸ್ನಾನ ಮಾಡಿದರು. ಆ ನಂತರ ಅವರೆಲ್ಲ ಅಲ್ಲಿ ದೇವರ ಹರಕೆ ಎಲ್ಲ ನಡೆಸ್ಕೊ ಹೋಗ್ತಾಯಿದ್ರು. ಆ ಪುನಃ ನಂತರದಲ್ಲಿ ಆ ಅಕ್ಕ ತಮ್ಮನಿಗೆ ಚೂರು ಏನೋ ಮಾತುಕತೆಯಾಗಿ ಒಂದು ಆಣೆ ಭಾಷೆ ರೀತಿಯಲ್ಲಿ ಹೊರಗೆ ಬಂದರು. ಆ ರೀತಿಯಲ್ಲಿ ಬಂದಾಗ ತನ್ನ ತಮ್ಮ ಹೊರಗೆ ಬರ್ತಾರೆ. ನನ್ನಪ್ಪ ಹೊರಗೆ ಬಂದು ದೈವದಲ್ಲೊಂದು ಪ್ರಾರ್ಥನೆ ಮಾಡ್ತಾರೆ. ಒಂದು ಕಳಸಿ ತುಂಬಿದ ಕಾಯಿಲಿಟ್ಟು ಸ್ವಾಮಿಯಲ್ಲೊಂದು ಪ್ರಾರ್ಥನೆ ಮಾಡಿ ಕೇಳ್ತಾರಂತೆ, ಯಾನು ಪಿದೆ ಪೋಪೆ ಮಗ ಸ್ವಾಮಿ ಎಂಕೊಂಜಿ ದರ್ಶನದ ದೇವರ ರೂಪಡು ಬರೋಡು ಇಲ್ಲಾಗು ಅಂತ, ಅಂದರೆ ನನ್ನ ಮನೆಗೆ ನೀನು ಬರಬೇಕು ಅಂತ ಕೇಳ್ಕೊಂತಾರೆ. ಆ ರೀತಿಯಲ್ಲಿ ಬಂದಂಥ ದೈವ ಇಲ್ಲಿ 40 ವರ್ಷದ ಹಿಂದೆ ಸಾಗರ ರೋಡಲ್ಲಿ ಬಂದು ನಾವು ವಲಸಿದಾಗ ಈ ಮನೆಯಲ್ಲಿ ನಾವು ನೆಲೆಸ್ತೇವೆ. ಆಗ ಮನೆ ಮಂಚ ಒಂದು ಸಣ್ಣ ರೀತಿಯಲ್ಲಿ ಕಳಸದಲ್ಲಿ ತುಂಬಿ ದೈವವನ್ನು ಕೂರಿಸಿರ್ತೇವೆ. ಹೊರ್ತೆ ಪಂಜುರುಳಿಯಾಗಿ ನಮ್ಮ ದೇವಸ್ಥಾನ ಇಲ್ಲಿ ಮನೆ ಒಳಗೆ ಇರುತ್ತದೆ, ಅದಕ್ಕೆ ಸಪ್ರೇಟ್ ರೂಮ್ ಮಾಡಿದ್ವಾಗ. ಆಗಿದ್ದಾಗ ಸುಮಾರು ಒಂದು 20 ವರ್ಷದ ಮೇಲೆ ನಮ್ಮ ತಂದೆಯವರು ತೀರ್ಕೊಂಡು ಹೋಗ್ತಾರೆ. ಹೋದ ಮೇಲೆ ಏನಾಗುತ್ತೆ, ನಮಗೆ ಇದ್ರ ಬಗ್ಗೆ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಅಣ್ಣಂದಿರೆಲ್ಲ ಸೇರಿ
ಈ ಮತ್ತೆ ಗಬಡಿಯಿಂದ ತೂದೂರಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಅಲ್ಲಿಗೆ ಈ ದೈವವನ್ನು ತಗೊಂಡೋಗ್ತಾರೆ. ತಗೊಂಡೋಗುವ ಪ್ರಶ್ನೆ ಏನಾಗುತ್ತೆ, ಧರ್ಮಸ್ಥಳಕ್ಕೆ ಹೋಗಿ ಹಣೆ ಭಾಷೆಯಲ್ಲೇ ತೆಗೆದು ಬಂದ ಮೇಲೆ ಅಲ್ಲಿಗೆ ತಗೊಂಡೋಗ್ತಾರೆ. ಅದು ತಗೊಂಡು ಹೋದಾಗ ಏನಾಗುತ್ತೆ, ಇಲ್ಲಿಂದ ಹೋಗಿಲ್ಲ ಅಂತ ವಿಷಯ ಬರುತ್ತೆ. ಆಗ ಈ ಮುಂದಾಳಿಕೆ ವಹಿಸಿದ ನನ್ನ ಅಣ್ಣ ಅಪ್ಪ ಮೃತ್ಯುಪಡ್ತಾನೆ. ಅವನು ಮೃತ್ಯುಪಟ್ಟ ಮೇಲೆ ಮನೆಗೆ ತುಂಬ ತೊಂದರೆಗಳು. ನಮಗೆ ಎಲ್ಲೆಲ್ಲಿ ಹೋಗಿ ದರ್ಶನ ಮಾಡಿ ಏನೇನು ಕೇಳಿದ್ರು ತೊಂದರೆ ಇಲ್ಲ. ದೈವ ಮರ್ತಿದ್ರೆ ಪುನಃ ಒಂದು ನಮ್ಮ ದೊಡ್ಡ ಅಣ್ಣನ ಮಗಳ ಮದುವೆ ಟೈಮಲ್ಲಿ ಅವಳಿಗೆ ತುಂಬ ತೊಂದರೆ ಕೊಡುತ್ತೆ. ಆಗ ದರ್ಶನ ಮಾಡಿ ಕೇಳಿದಾಗ ಬರುತ್ತೆ, ನನ್ನನ್ನು ಮರ್ತಿದ್ದೀರಾ, ನಿಮಗೆ ಇಲ್ಲಿವರೆಗೆ ಕೊಟ್ಟ ಪಾಠ ಸಾಕಾ, ಇನ್ನೂ ಬೇಕಾ ಅಂತ ಕೇಳುತ್ತೆ. ಆಗ ತಪ್ಪಾಯಿತು ಸ್ವಾಮಿ ನಾವು ಮಾಡಿದ್ದು, ಈಗ ಎಂತ ಆಗಬೇಕು ಅಂತ ಹೇಳಿದಾಗ ಒಬ್ಬರ ಭಟ್ರು, ಇದೇ ಅರುಣಾಚಲ ಭಟ್ರು, ನಮ್ಮನ್ನು ಈ ಕಾಯಿ ಕಳಸದಲ್ಲಿ ತುಂಬಿ ಕೊಡ್ತೇನೆ, ಈ ಗರ್ಭಗುಡಿ ಆಗುವ ತನಕ ನೀವು ಮನೇಲಿಟ್ಟು ಪೂಜೆ ಆರಾಧನೆ ಮಾಡಿ, ದೈವ ಪಂಜುರುಳಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಆಗ ನಾವು ನಂಬಿ ಬಂದಾಗ 1 ವರ್ಷದಲ್ಲೇ ಸ್ವಾಮಿ ಈ ಗರ್ಭಗುಡಿಯನ್ನು ಕಟ್ಟಿಸಿ ಇಲ್ಲಿ ನೆಲೆಯಾದರು. ಇಲ್ಲಿ ಹೋಮ ಅವನ್ನೆಲ್ಲ ಮಾಡಿ ಇಲ್ಲಿ ಸ್ಥಾಪನೆ ಆಯಿತು. ಕುಟುಂಬಕ್ಕಾಗಿ ದೈವ ಮಾಡಿದ್ವು. ಆಮೇಲೆ ಒಂದು ದಿವಸ ದರ್ಶನದಲ್ಲಿ ಹೇಳ್ತು, ಇಲ್ಲಿ ಕುಟುಂಬಕ್ಕಾಗಿ ಅಂತಲ್ಲ ನಾನು ನೆಲೆಸಿರೋದು, 4 ಜನ ಬರುವ ಭಕ್ತರಿಗೆ ಈ ಶ್ರೀಗಂಧ ಕೊಡಬೇಕು, ಹೂವಿನ ಹೆಸರು ಕೊಡಬೇಕು, ನನ್ನ ಹೆಸರು ಹೇಳಿ. ಆಗಿಂದನೂ ಈಗ ನಾವು ಇಲ್ಲಿ ಶ್ರೀಗಂಧ ಮತ್ತು ಹೂವಿನ ಪ್ರಸಾದ ಕೊಡ್ತೇವೆ. ಸಂಕ್ರಮಣದಲ್ಲಿ ವಿಶೇಷ ಪೂಜೆ ಇರುತ್ತದೆ. ಸಂಕ್ರಮಣದ ಮಹಾಮಂಗಳಾರತಿ ಸಂಜೆ 8 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಅವಲಕ್ಕಿ ಪರಿಹಾರ ಅನ್ನಪ್ರಸಾದ ಸಿಗುತ್ತೆ. ಸ್ವಾಮಿಯ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿವರೆಗೂ ನಮಗೆ ಏನು ತೊಂದರೆ ಕೊಟ್ಟಿಲ್ಲ, ಮುಂದೂ ನಮಗೇನು ತೊಂದರೆ ಕೊಡಬಾರ್ದು. ಬಂದು ಹೋಗುವಂಥ ಭಕ್ತರಿಗೆ ಎಲ್ಲರೂ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸ್ವಾಮಿಯ ಸೇವೆ ಮಾಡ್ಕೊಂಡು ಹೋಗಲಿ. ಹಾಗೆ ಸ್ವಾಮಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಟ್ಟು ಸದಾ ಎಲ್ಲರಿಗೂ ಕಾಪಾಡಲಿ ಅಂತ ಸ್ವಾಮಿಲಿ. ಹಾಗೆ ದಿನಕ್ಕೊಮ್ಮೆ ಆದರೂ ಒಂದು ಹೂ ಪ್ರಸಾದ ಕೇಳ್ತಾರೆ. ಯಾರ ಕಷ್ಟ ಅಂತ ಬಂದಾಗ ಇಲ್ಲಿ ಹೂ ಮುಡಿಸಿ ಮಂಗಳಾರತಿ ಮಾಡಿದ ಮೇಲೆ ಸ್ವಾಮಿಗೆ ಬಲದ ಪ್ರಸಾದ ಆದಾಗ ಸಂತೋಷದ ಸ್ವೀಕಾರ. ಆ ಕೆಲಸ ಆಗಿದೆ ಇವತ್ತರೆಗೂ. ಇಲ್ಲೆಲ್ಲರೂ ಕೆಲಸ ನಡೆಸ್ಕೊಂಡು ಹೋಗಿದ್ದಾರೆ. ಇವತ್ತು ಈ ದಾನಿಗಳು ಎಲ್ಲ ಮಾಡಿದಂಥ ಈ ಟೈಲ್ಸು ಗೀಲ್ಸು ಮಾಡಿನ ವ್ಯವಸ್ಥೆಗೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ದಾನ ಮಾಡೋದು. ಈಗಲೂ ಪೂಜೆ ಬಂದಾಗ ಎಲ್ಲರೂ ಅವರ ಕೈಯಲ್ಲಿ ಆದಷ್ಟು ಶಕ್ತಿಗೆ ಅಕ್ಕಿ ಅನ್ನದಾನಕ್ಕೆಲ್ಲ ಸಹಾಯ ಮಾಡ್ತಾರೆ. ಇವತ್ತರೆಗೂ ಪಂಜುರುಳಿ ಅವೆಲ್ಲ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮುಂದೂ ಇದೇ ರೀತಿ ನಡೆಸ್ಕೊಂಡು ಹೋಗಲಿ, ಯಾರಿಗೂ ಯಾವ ತೊಂದರೆ ಆಗಬಾರ್ದು ಈ ಕ್ಷೇತ್ರದಿಂದ ಅಂಥೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸ್ವಾಮಿ ಪಂಜುರುಳಿ ಪಂಜುರುಳಿ.